ಬಿ ರಿಕ್ರೂಟ್ಮೆಂಟ್ 2025 ಆಗಿದೆ. ಇಟ್ ಇಸ್ ಅ ಹ್ಯೂಜ್ ವೇಕೆನ್ಸಿ ಅಂತ ನಾವು ಕರಿಬೋದು. ಇದನ್ನ ಸ್ಪೆಷಲಿ ನಾವು ಸೌತ್ ಇಂಡಿಯನ್ಸು ಫೋಕಸೇ ಮಾಡಲ್ಲ IB ಅಂತ ರಿಕ್ರೂಟ್ಮೆಂಟ್ಗಳಿಗೆ. ಇದು ಯೂಶಲಿ ಆಗಲ್ಲ. ಇತ್ತೀಚಿನ ದಿನಗಳಲ್ಲಿ IB ರಿಕ್ರೂಟ್ಮೆಂಟ್ ಯೂಶಲಿ ಆಗ್ತಿದೆ. ಹಾಗಾಗಿ ಸೌತ್ ಇಂಡಿಯನ್ಸು ಕೂಡ ಇಂಥ ಎಕ್ಸಾಮಿನೇಷನ್ಸ್ಗಳಲ್ಲಿ ಪಾರ್ಟನ್ನು ತಗೊಬೇಕು. ಇದ್ರ ಬಗ್ಗೆ ಅವೇರ್ನೆಸ್ನ ನಾವು ತಿಳ್ಕೊಬೇಕಾಗತ್ತೆ. ಓಕೆ, IB ರಿಕ್ರೂಟ್ಮೆಂಟ್ 2025ನ ಒಂದು ಬೇಸಿಕ್ಸ್ ಏನೆಲ್ಲ ಇದೆ, ಏನೆಲ್ಲ ಎಕ್ಸಾಮ್ಸ್ ಇರುತ್ತೆ, ಯಾವ ರೀತಿ ಎಕ್ಸಾಮ್ಸ್ನ ಬರೀಬೇಕು, ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. IB ರಿಕ್ರೂಟ್ಮೆಂಟ್ 2025 ACIO SA MTS ಇಲ್ಲಿ ಕಾಲ್ ಆಗಿದೆ. ಅರೌಂಡ್ ಟೋಟಲ್ ವೇಕೆನ್ಸಿ ಎಷ್ಟು ಕಾಲ್ ಆಗಿರೋದು 3717 ಅಂದರೆ 3717 ವೇಕೆನ್ಸೀಸ್ ಕಾಲ್ ಆಗಿದೆ. ಅಂದರೆ ಇಟ್ ಈಸ್ ಅ ಹ್ಯೂಜ್ ವೇಕೆನ್ಸಿ ಅಂತ ಕರಿಬೋದು. ಆಲ್ರೆಡಿ ನೋಟಿಫಿಕೇಶನ್ 14 ಜುಲೈ ಆಗಿದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 19 ಜುಲೈ 2025 ಇಂದ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಯಾವಾಗ 10th ಆಗಸ್ಟ್ 2025. ಓಕೆ, ಏನು IB ಅಂದರೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ತುಂಬ ಜನಕ್ಕೆ ಏನು IB ವೇಕೆನ್ಸಿ ಕಾಲ್ ಆಗಿದೆಯಲ್ಲ, ಏನು IB ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ IB ಅಂದರೆ ಏನು ಅಂತ ನೋಡೋಣ. IB ಇಸ್ ನಥಿಂಗ್ ಬಟ್ ಇಂಟೆಲಿಜೆನ್ಸ್ ಬ್ಯೂರೋ ಅಂತ. ಇಟ್ಸ್ ಕಮ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇಟ್ ಈಸ್ ಒನ್ ಆಫ್ ದಿ ಇಂಡಿಯಾಸ್ ಓಲ್ಡೆಸ್ಟ್ ಇಂಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ ಕರಿಬೋದು. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಂಡ್ ಕೌಂಟರ್ ಇಂಟೆಲಿಜೆನ್ಸ್ ಆ್ಯಂಡ್ ಸರ್ವಿಲೆನ್ಸ್ ಅಂತ ನಾವು ಕರಿತೀವಿ. ಯೂಶಲಿ ಎವ್ರಿ ಇಯರ್ ವೇರಿಯಸ್ ಪೋಸ್ಟ್ಗೆ ಕಾಲ್ ಆಗುತ್ತೆ. ಇಟ್ ಈಸ್ ಈ ವರ್ಷ ಕರೆದಿರೋದು ತುಂಬ ಹ್ಯೂಜ್ ಲಾರ್ಜ್ ಒಂದು ವೇಕೆನ್ಸಿ ಅಂತ ಕರಿಬೋದು. ಯಾರು ಕೂಡ ಈ ವೇಕೆನ್ಸಿನ ಮಿಸ್ ಮಾಡ್ಕೊಂಬೇಡಿ. ಯಾರೆಲ್ಲ ಗ್ರ್ಯಾಜುಯೇಟ್ ಆಗಿದ್ದೀರೋ ಈ ಒಂದು ವೇಕೆನ್ಸೀಸಲ್ಲಿ ಏನು ಮಾಡಿ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ. ಓಕೆ, ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಎಕ್ಸ್ಪಾನ್ಷನಲ್ಲಿ ACIO ಅಂದರೆ. ACIO ಅಂತ ಹೇಳಿದ್ರೆ ಡಿಫ್ರೆಂಟ್ ಪೋಸ್ಟ್, IBಲಿ ಒಂದೇ ಪೋಸ್ಟ್ ಇಲ್ಲ, ಡಿಫ್ರೆಂಟ್ ಪೋಸ್ಟ್ಗಳಿದೆ. ಆ ಪೋಸ್ಟ್ಗಳು ಯಾವ್ದು ಅಂತ ನೋಡ್ತೋಗೋಣ. ACIO ಅಂದರೆ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಅಂತ. ಇದು ಗ್ರೇಡ್ಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ವರ್ಕನ್ನು ಮಾಡುವಂಥದ್ದು. ಇದು ಗ್ರೂಪ್ C. ಇದು ನಾನ್ ಗೆಜೆಟೆಡ್ ಆಫೀಸರ್ ಆಗಿ ವರ್ಕ್ ಮಾಡುವಂಥದ್ದು. ಅದನ್ನು ನಾವು ACIO ಅಂತ ಕರಿತೀವಿ. ನೆಕ್ಸ್ಟ್ ಸೆಕ್ಯೂರಿಟಿ ಅಸಿಸ್ಟೆಂಟ್ ಇದು ಗ್ರೂಪ್ C. ಇದು ನಾನ್ ಗೆಜೆಟೆಡ್, ಇದು ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಆಗಿ ವರ್ಕ್ ಆಗುತ್ತೆ. MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ. ಸಪೋರ್ಟಿಂಗ್ ಸ್ಟಾಫ್ ರೋಲನ್ನು ಇವರು ಪ್ಲೇನ ಮಾಡ್ತಿರ್ತಾರೆ. ಹಂಗಾಗಿ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಮೋರ್ ದೆನ್ ವೇಕೆನ್ಸೀಸ್ಗಳು 1500+ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಈ ಒಂದು ಜಾಬ್ಗೆ. ACIOಗೆ ಹೋಗಬೇಕು ಅಂತ ಹೇಳಿದ್ರೆ ಮಿನಿಮಮ್ ಗ್ರ್ಯಾಜುಯೇಷನ್ ಆಗಿರಬೇಕು ರೆಕಗ್ನೈಸ್ಡ್ ಯೂನಿವರ್ಸಿಟೀಸಲ್ಲಿ. ಅದೇ MTS ಅಲ್ಲಿ ಆಗಬೇಕು ಅಂದರೆ ಅಟ್ಲೀಸ್ಟ್ 10th ಪಾಸ್ ಆಗಿರಬೇಕು. ಮೇನ್ ಆಗಿ ಏಜ್ ಲಿಮಿಟ್ ಎಷ್ಟು ಅಂದರೆ ACIOಗೆ ಮತ್ತು SAಗೆ 18ಇಂದ 27 ಇಯರ್ಸ್ ತನಕನೂ ಕೂಡ ಏಜ್ ಲಿಮಿಟ್ ಇದೆ. MTSಗೆ 18ಇಂದ 25 ಇಯರ್ಸ್ ತನಕ ಏಜನ್ನು ಕೊಟ್ಟಿದ್ದಾರೆ. ಏಜ್ ರಿಲ್ಯಾಕ್ಸೇಷನ್ಗಳು ಅವೈಲೇಬಿಲಿಟಿ ಇದೆ. ಯಾರ್ಯಾರಿಗೆ SC/STಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. OBCಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. ಅದೇ ರೀತಿ ಅಡಿಷ್ನಲ್ ರಿಲ್ಯಾಕ್ಸೇಷನ್ನು PWD ಮತ್ತು ಸರ್ವಿಸ್ ಮ್ಯಾನ್ಗಳಿಗೆ ಏನಿದೆ ನಮ್ಮೊಂದು ಏಜ್ ರಿಲ್ಯಾಕ್ಸೇಷನ್ನು ಇರೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಸೆಲೆಕ್ಷನ್ ಪ್ರೋಸೆಸ್ ಹೇಗಾಗುತ್ತೆ ನೋಡಿ. ಇಲ್ಲಿ ಆಬ್ಜೆಕ್ಟ್ ಟೈರ್ 1, ಟೈರ್ 2, ಟೈರ್ 3 ಒಂದು ಸ್ಟೇಜ್ ಆಫ್ ಸೆಲೆಕ್ಷನ್ ಪ್ರೋಸೆಸ್ ಇದೆ. ಟೈರ್ 1 ಅಲ್ಲಿ ಏನಾಗುತ್ತೆ, ಆಬ್ಜೆಕ್ಟಿವ್ ಎಕ್ಸಾಮಿನೇಷನ್. ಇದು 100 ಮಾರ್ಕ್ಸ್ ಇರುತ್ತೆ. ಇದರೊಳಗಡೆ ಏನೆಲ್ಲ ಕಾನ್ಸೆಪ್ಟ್ ಓದಬೇಕು ಎಕ್ಸಾಮಿನೇಷನ್ಸ್ಗೆ ಸಿಲೆಬಸ್ ಅಂದರೆ ಟೈರ್ 1 ಅಲ್ಲಿ ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಲಾಜಿಕಲ್ ಅಂಡ್ ಅನಾಲಿಟಿಕಲ್ ಎಬಿಲಿಟಿ, ಈವನ್ ಇಂಗ್ಲಿಷ್ ಕೂಡ ಇರುತ್ತೆ. ಇದು 1 hour ಎಕ್ಸಾಮಿನೇಷನ್ ಇರುತ್ತೆ. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್. 1/4 ಮಾರ್ಕ್ಸ್ ಏನಾಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಟೈರ್ 2 ಎಕ್ಸಾಮಿನೇಷನ್ ಏನಿದ್ರೆ ಡಿಸ್ಕ್ರಿಪ್ಟಿವ್, ನಾವು ಬರೀಬೇಕು. ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲ. ಇದು 50 ಮಾರ್ಕ್ಸಿಗೆ ಇರುತ್ತೆ. ಇಲ್ಲಿ ಏನೆಲ್ಲ ಇರುತ್ತೆ ಅಂದರೆ 30 ಮಾರ್ಕ್ಸು ವಿ ಹ್ಯಾವ್ ಟು ರೈಟ್ ಎಸ್ಸೆ ಬರೀಬೇಕಾಗುತ್ತೆ. 20 ಮಾರ್ಕ್ಸ್ಗೆ ದೇ ಪ್ರೊವೈಡ್ ಇಂಗ್ಲೀಷ್ ಒಳಗಡೆ ಪ್ರೆಸಿ ರೈಟಿಂಗ್ ಇರುತ್ತೆ, ಕಾಂಪ್ರಿಹೆನ್ಷನ್ ಕೊಟ್ಟಿರೋದನ್ನು ನಾವು ನೋಡ್ಬೋದು. ಟೈರ್ 3 ಏನಾಗುತ್ತೆ, ಇಟ್ ಈಸ್ ಅ ಫೈನಲ್ ಸ್ಟೇಜು. ಇದು ಇಂಟರ್ವ್ಯೂ ಸ್ಟೇಜು. ಇದರಲ್ಲಿ 100 ಮಾರ್ಕ್ಸ್ಗೆ ಇಂಟರ್ವ್ಯೂನ ಮಾಡೋದನ್ನು ನಾವು ನೋಡ್ಬೋದು. ಹಾಗಾಗಿ ಈ ಸೆಲೆಕ್ಷನ್ ಪ್ರೋಸೆಸ್ಸು ಕೂಡ ಇಂಪಾರ್ಟೆಂಟು. ಯಾವ ರೀತಿ ಎಕ್ಸಾಮ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಓಕೆ, ನಾವು ಸಿಲೆಬಸ್ನ ಬ್ರೇಕ್ ಡೌನನ್ನು ಮಾಡೋದು ನೋಡಿದ್ರೆ ಇಲ್ಲಿ ಏನೆಲ್ಲ ಇರುತ್ತೆ ನಮಗೆ. ಟೈರ್ 1 ಎಕ್ಸಾಮಿನೇಷನ್ಸಲ್ಲಿ ನಾವು ಜನರಲ್ ಸ್ಟಡೀಸ್ ಅಂತ ನೋಡಿದಾಗ ಅಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ ಆ್ಯಂಡ್ ಎಕಾನಮಿ. ಹಿಸ್ಟ್ರಿ ಅಂತ ಬಂದಾಗ ಅಗೇನ್ ಅದರೊಳಗಡೆ ಏಷ್ಯಂಟ್ ಹಿಸ್ಟ್ರಿ ಬರುತ್ತೆ, ಮಿಡವಲ್ ಬರುತ್ತೆ, ಮಾಡರ್ನ್ ಹಿಸ್ಟ್ರಿ ಬರುತ್ತೆ. ಈ ರೀತಿ ಡಿವೈಡ್ ಮಾಡ್ತಾ ನಾವು ಹೋಗ್ಬೋದು. ಅದೇ ರೀತಿ ಜಿಯೋಗ್ರಫಿ ಅಂತ ಬಂದಾಗ ಈಗೇನು ಡಿವೈಡ್ ಆಗ್ತಾ ಹೋಗುತ್ತೆ. ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಅಂತ ಡಿವೈಡ್ ಆಗ್ತಾ ಹೋಗುತ್ತೆ.
ಮೇನ್ ಆಗಿ ಇಂಡಿಯನ್ ಜಿಯೋಗ್ರಫಿಗೆ ಜಾಸ್ತಿ ಫೋಕಸನ್ನು ಮಾಡಿ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಅರ್ಥಮೆಟಿಕ್ಕು, ಆ್ಯಾವ್ರೇಜಸ್ಸು, ಪರ್ಸೆಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸು, ಟೈಮ್ ಆ್ಯಂಡ್ ವರ್ಕು. ಮೇನ್ ಆಗಿ ಈ ಒಂದು ಟಾಪಿಕ್ಗಳಿಗೆ ನೀವು ಫೋಕಸನ್ನು ಮಾಡಿ. ರೀಸನಿಂಗ್ಗೆ ಪಝಲ್ಸು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು, ಬ್ಲಡ್ ರಿಲೇಷನ್ಸು, ಸೀರೀಸ್ಗಳನ್ನು ನೋಡ್ತೀವಿ. ಇಂಗ್ಲೀಷಲ್ಲಿ ಗ್ರಾಮರು, ಕಾಂಪ್ರಿಹೆನ್ಷನ್ಸು, ಟೆಸ್ಟ್ ಸೆಂಟೆನ್ಸ್ ಇಂಪ್ರೂವ್ಮೆಂಟು ಇವೆಲ್ಲವೂ ಕೂಡ ಇರುತ್ತೆ. ಮತ್ತು ACIOಗೆ ವೆರಿ ಇಂಪಾರ್ಟೆಂಟ್ಗೆ ಎಸ್ಸೆ ರೈಟಿಂಗು, ಸ್ಪೆಷಲಿ ಸೋಷಿಯಲ್ ಇಶ್ಯೂಸ್ ರಿಲೇಟೆಡ್ ಎಸ್ಸೆ ರೈಟಿಂಗ್ ಕೇಳ್ತಾರೆ. ಪ್ರೆಸಿ ಮತ್ತು ಕಾಂಪ್ರಿಹೆನ್ಷನ್ಸ್ನ ಕೇಳೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಹಾಗಾಗಿ ಜಾಬ್ನ ಸ್ಯಾಲ್ರಿಗಳೇನಿದೆ ಅನ್ನೋದನ್ನು ನಾನು ನೋಡ್ತಾ ಹೋಗೋಣ. ಸ್ಯಾಲ್ರಿ ACIOಗೆ ನಾವು ಸ್ಯಾಲ್ರಿಯನ್ನು ನೋಡಿದ್ರೆ ಲೆವೆಲ್ 7 ನೋಡಿದ್ರೆ ಅರೌಂಡ್ 44,000ಇಂದ 1,42,000 ತನಕ ಕೂಡ ಸ್ಯಾಲ್ರಿ ಇರೋದನ್ನು ನಾವು ನೋಡ್ಬೋದು. ಸೆಕ್ಯೂರಿಟಿ ಅಸಿಸ್ಟೆಂಟ್ಸ್ಗೆ ಲೆವೆಲ್ 3 ಸ್ಯಾಲ್ರಿನ ಇಲ್ಲಿ ಮಾಡಿದ್ದಾರೆ. 21,000ಇಂದ ಅರೌಂಡ್ 69,000 ತನಕನೂ ಇದೆ. MTSಗೆ 18,000ಇಂದ 56,000ವರೆಗೂ ವಿತ್ ಅಲೋಯನ್ಸಸ್ ಎಲ್ಲ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಅಡಿಷ್ನಲ್ ಬೆನಿಫಿಟ್ಸು ಕೂಡ ಇದೆ ಇವ್ರಿಗೆಲ್ರಿಗೂ. ಜಾಬ್ ಸೆಕ್ಯೂರಿಟಿ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಟ್ರಾವೆಲ್ ಅಲಯನ್ಸಸ್ ಆಗಿರ್ಬೋದು, ಇವೆಲ್ಲದನ್ನು ಕೂಡ ಇದೆಲ್ರಿಗೂ ಕೂಡ ಪ್ರೊವೈಡನ್ನು ಮಾಡ್ತಾರೆ. ಓಕೆ, ಹೇಗೆ ಅಪ್ಲೈ ಮಾಡೋದು ಈ ಒಂದು ಜಾಬ್ಗೆ ಅನ್ನೋದಾದರೆ ಯಾವ ಒಂದು ಪೋರ್ಟಲ್ಗೆ ಹೋಗಬೇಕು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಪೋರ್ಟ್ ಏನಿದೆ, www.mha.gov.in ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಅಪ್ಲೈಯನ್ನು ಮಾಡಬೇಕು. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ನ, ಅಕಾಡೆಮಿಕ್ ಡೀಟೇಲ್ಸ್ನ ಕೊಡಬೇಕು. ಪಾಸ್ಪೋರ್ಟ್ ಫೋಟೋ, ಸಿಗ್ನೇಚರು, ರೆಕ್ಯುಮೆಂಟ್ ಡಾಕ್ಯುಮೆಂಟ್ನ ಕೊಡ್ತಾ ಹೋಗಬೇಕು. ಇಲ್ಲಿ ಫೀಮೇಲ್ಸ್ ಆರ್ ಎಕ್ಸಿಪ್ಟ್ ಆಗಿದೆ ಫೀಸಿಂದ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಇದು ಏನು ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಿದ್ದಂತಹ ಒಂದು ವೆರಿ ಇಂಪಾರ್ಟೆಂಟ್ ಆಗಿ ನಾವು ಈ ಒಂದು ಜಾಬ್ಗೆ IB ನೋಟಿಫಿಕೇಶನ್ಗೆ ಆಗಿದೆ. ಎಲ್ಲರೂ ಕೂಡ ಅಪ್ಲೈ ಮಾಡಿ, ಯಾಕಂದರೆ ಇಟ್ಸ್ ಎ ಹ್ಯೂಜ್ ವೇಕೆನ್ಸಿ ಅಂತ ನಾವು ಕರಿಬೋದು. ಪ್ರಿಪರೇಷನ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ಡೈಲಿ ಪ್ರಾಕ್ಟೀಸ್ ಮಾಡಿ ರೀಸನಿಂಗ್ನ, ಆ್ಯಪ್ಟಿಟ್ಯೂಡ್ನ, ಕರೆಂಟ್ ಅಫೇರ್ಸ್ಗೆ ನ್ಯೂಸ್ ಪೇಪರ್, ಮಂತ್ಲಿ ಕರೆಂಟ್ ಮ್ಯಾಗಝಿನ್ಸ್ಗಳನ್ನು ರೆಫರ್ ಮಾಡಿ. ಎಸ್ಸೆ ರೈಟಿಂಗ್ನ ಅಟ್ಲೀಸ್ಟ್ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಡಿಸ್ಕ್ರಿಪ್ಟಿವಲ್ಲಿ ನಮಗೆ ತುಂಬಾ ಕಷ್ಟ ಆಗುತ್ತೆ. ಆನ್ಲೈನ್ ಮೋಕ್ ಟೆಸ್ಟ್ಗಳನ್ನು ತಗೊಳ್ಳಿ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ಗಳನ್ನು ರೆಫರ್ ಮಾಡಿ. ಆವಾಗ ನೀವು ಏನು ಮಾಡ್ಬೋದು, ಯೂಶ್ವಲಿ ಈ ಒಂದು ಎಕ್ಸಾಮಿನೇಷನ್ಸ್ಗೆ ನೀವು ರೆಡಿ ಆಗ್ಬೋದು. ನಮ್ಮ ಆಸ್ಪಿರೆಂಟ್ ಬೂಸ್ಟರು ವಿ ಟ್ರೈ ಟು ಬ್ರಿಂಗ್ ನಿಮಗೆ IB ಎಕ್ಸಾಮಿನೇಷನ್ಸ್ಗೆ ಯೂಸ್ ಆಗುವಂಥ ಒಂದು ಸೋರ್ಸನ್ನು ಆದಷ್ಟು ಬೇಗ ತರ್ತೀನಿ. ಹಾಗಾಗಿ ಈ ಒಂದು ಸೋರ್ಸ್ನ ಯೂಸ್ ಮಾಡಿಕೊಂಡು IB ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ. ಖಂಡಿತ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್.